ಪ್ರಯತ್ನ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಎಸ್ಟಿ ಹಣವನ್ನ ನುಂಗ್ ಹಾಕಿದವರು ಯಾರು? ಯೂನಿಯನ್ ಬ್ಯಾಂಕ್ ನಿಂದ ವಾಲ್ಮೀಕಿ ನಿಗಮದ ದುಡ್ಡು ಎಲ್ಲಿಗೆ ಹೋಗಿತ್ತು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 23 ಕಂಪನಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿತ್ತು. ಹೈದರಾಬಾದ್ನ ಬಂಜಾರಾ ಹಿಲ್ಸ್ ನಲ್ಲಿರುವ RBL ಬ್ಯಾಂಕ್, ಅದರಲ್ಲಿರುವ ಒಂದಷ್ಟು ಖಾತೆಗಳು, ಅಲ್ಲಿರುವ ಒಂದಷ್ಟು ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಟ್ಟಿ. ಅಲ್ಲೂ ಕೂಡ ಮಾಡಲಾಗ್ತಾ ಇದೆಯಾ ಕವರ್ ಅಪ್? ಅಲ್ಲೂ ಕೂಡ ಆಗ್ತಾ ಇದೆಯಾ ಕಳ್ಳಾಟ? ಯಾಕಂತಂದ್ರೆ ಆ 23 ಕಂಪನಿಗಳ ಪಟ್ಟಿಯಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ ಅನ್ನೋ ಕಂಪನಿಯ ಹೆಸರು ಕೂಡ ಇತ್ತು. ಯಾವಾಗ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಸ್ಟಿ ಹಣವನ್ನ ನುಂಗ್ ಹಾಕಿದ ಆರೋಪ ಪ್ರಕರಣದಲ್ಲಿ ತಮ್ಮ ಕಂಪನಿಯ ಹೆಸರು ಪ್ರಸ್ತಾಪ ಆಯಿತು. ಇದೀಗ ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜಿ ಕಂಪನಿಯವರು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಅದನ್ನ ರಿಪಬ್ಲಿಕ್ ಕನ್ನಡ ಆಕ್ಸೆಸ್ ಮಾಡಿದೆ. ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಲಿಮಿಟೆಡ್ ನೀಡಿರುವ ಸ್ಪಷ್ಟನೆ. ಹಾಗಾದ್ರೆ ಏನಿದೆ ಆ ಸ್ಪಷ್ಟನೆಯಲ್ಲಿ? ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೆ ರಿಪಬ್ಲಿಕ್ ಕನ್ನಡ. ನನ್ನ ಕೈಯಲ್ಲಿ ಸದ್ಯಕ್ಕೆ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಹೊರಡಿಸಿರುವಂತಹ ಪತ್ರಿಕಾ ಪ್ರಕಟಣೆ. ಈ ಪತ್ರಿಕಾ ಪ್ರಕಟಣೆಯಲ್ಲಿ RBL ಬ್ಯಾಂಕ್ನಿಂದ ಯಾವ ಬ್ಯಾಂಕಿಗೆ ವಾಲ್ಮೀಕಿ ನಿಗಮದ ಅಕೌಂಟ್ ಇದ್ದಂತಹ ಯೂನಿಯನ್ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಆಗಿದೆ ಅಂತ ಆರೋಪ ಕೇಳೋಕ್ ಸಿಕ್ಕಿತ್ತು. ಅದೇ RBL ಬ್ಯಾಂಕ್ನ ಸ್ಪಷ್ಟನೆಯನ್ನ ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜಿ ಪಡೆದುಕೊಂಡಿದೆ. ಇಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕ್ಲಿಯರ್ ಕಟ್ ಆಗಿ RBL ಬ್ಯಾಂಕ್ ನಿಂದ ಸ್ಪಷ್ಟನೆ ಬಂದಿದೆ. ಈ ಅಕೌಂಟ್ ನಂಬರ್, ಯಾವ ಅಕೌಂಟ್ ನಂಬರಿಗೆ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಆಗಿದೆ ಅನ್ನೋ ಆರೋಪ ಬಂತು, ಆ ರೀತಿಯ ಅಕೌಂಟ್ RBL ಬ್ಯಾಂಕ್ ನಲ್ಲಿ ಇಲ್ಲವೇ ಇಲ್ಲ. RBL ಬ್ಯಾಂಕ್ ನಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜಿ ಹೆಸರಲ್ಲಿ ಈ ಖಾತೆ ಇಲ್ಲ. ಹಾಗಾದ್ರೆ ಯಾರು ಸುಳ್ಳು ಹೇಳ್ತಿದ್ದಾರೆ? ಈಗ ಎದ್ದಿರುವ ದೊಡ್ಡ ಪ್ರಶ್ನೆ ಇದು. ಇದರ ಜೊತೆಗೆ ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜಿ ಕೂಡ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿ ಹೇಳ್ತಾ ಇದೆ, ರಾಜ್ಯ ಸರ್ಕಾರ ಕ್ಲಿಯರ್ ಕಟ್ ಆಗಿ ಬರೆದು ಬಿಟ್ಟಿದೆ, ಕರ್ನಾಟಕ ರಾಜ್ಯ ಸರ್ಕಾರ ಹಣ ನುಂಗ್ ಹಾಕಿದೆ ಅನ್ನೋ ಆರೋಪದ ಪ್ರಕರಣಕ್ಕೂ ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ವಾಲ್ಮೀಕಿ ನಿಗಮದ ಯಾವುದೇ ಹಣ ಕೂಡ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿಗೆ ಸಿಕ್ಕಿಲ್ಲ. ನಮಗೂ ಆ ಹಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಈ ಪತ್ರದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಬರೆದಿದ್ದಾರೆ ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜಿ ಅವರು. ನೋಡಿ, ಅದರ ಜೊತೆಗೆ ಬ್ಯಾಂಕ್ ನಿಂದ ಪಡೆದುಕೊಂಡಿರುವ ದೃಢೀಕರಣ ಪತ್ರವನ್ನ ಕೂಡ ಲಗತ್ತಿಸಿದ್ದಾರೆ. RBL ಬ್ಯಾಂಕ್ ಇಂದ ಹೊರಡಿಸಿರುವ ಸ್ಪಷ್ಟನೆ ಇದು. RBL ಬ್ಯಾಂಕ್ ನಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜಿ ಹೆಸರಿನ ಯಾವುದೇ ಅಕೌಂಟ್ ಇಲ್ಲ. ಆ ಅಕೌಂಟಿಗೆ ಕರ್ನಾಟಕದ ವಾಲ್ಮೀಕಿ ನಿಗಮದಿಂದ ಹಣ ವರ್ಗಾವಣೆ ಆಗಿಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಲಾಗಿದೆ. ಹಾಗಾದ್ರೆ ಯಾವ ಲೆವೆಲ್ನಲ್ಲಿ ಈ ಇಡೀ ಪ್ರಕರಣದಲ್ಲಿ ದಿಕ್ಕು ತಪ್ಪಿಸುವ ಯತ್ನ ಆಗ್ತಾ ಇದೆ? ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಪ್ರಮುಖವಾಗಿ ವಾಲ್ಮೀಕಿ ಸಮುದಾಯದ ಜನರಿಗೆ ಅಂತ ಹೇಳಿ ಮೀಸಲಿಟ್ಟಿದ್ದ ಹಣವನ್ನ ಯಾರ್ಯಾರಿಗೂ ಹಂಚಲಾಗಿದೆ. ಯಾರಿಗೆ ಹಂಚಲಾಗಿದೆಯೋ ಅಸಲಿಗೆ ಅದನ್ನ ಬಹಿರಂಗ ಪಡಿಸಬಾರದು ಅನ್ನೋ ಕಾರಣಕ್ಕೆ ಮತ್ಯಾರದ್ದೋ ಹೆಸರನ್ನ ಇಲ್ಲಿ ತರಲಾಗ್ತಾ ಇದೆ. ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಈ ಅಕೌಂಟಿಗೂ ಕೂಡ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಪಟ್ಟಿ ಬಿಡುಗಡೆ ಆಗಿತ್ತು. ಆದ್ರೆ ಹಾಗೇ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡ್ತಾ ಇದೆ ಕಂಪನಿ. ಯಾರು ಹೇಳ್ತಿದ್ದಾರೆ ಸುಳ್ಳು? ಯಾರ ಮೂಲಕ ಆಗ್ತಾ ಇದೆ ಕವರಪ್ ಮಾಡುವ ಪ್ರಯತ್ನ? ಯೂನಿಯನ್ ಬ್ಯಾಂಕ್ ನಿಂದ RBL ಬ್ಯಾಂಕ್ಗೆ ಹೋಗಿರುವ ಹಣ ಹಾಗಾದ್ರೆ ಎಲ್ಲಿ ಹೋಯ್ತು? ಯಾರ ಖಾತೆಗೆ ಹೋಯ್ತು? ಬಿಜೆಪಿ ಆರೋಪ ಮಾಡ್ತಿರೋದ್ರಲ್ಲಿ ಸತ್ಯ ಇದೆಯಾ? ತೆಲಂಗಾಣದ ಚುನಾವಣೆಗೆ ಬಳಕೆ ಆಗಿದೆಯಾ ಹಣ? ಪ್ರೈವೇಟ್ IT ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋ ಸಬೂಬನ್ನ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಕೊಡ್ತಾ ಇದ್ರು. ಇದು ಬ್ಯಾಂಕ್ ನಡುವೆ ಆಗಿರುವ ವ್ಯವಹಾರ.
ಈ ರೀತಿಯ ಸಬೂಬನ್ನ ಸರ್ಕಾರದ ಪ್ರತಿನಿಧಿಗಳು ಕೊಡೋ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಬ್ಯಾಂಕ್ನವ್ರು ಬಿಡ್ತಾರ? ಯೂನಿಯನ್ ಬ್ಯಾಂಕ್ನವರು ಕೂಡ ಸಿಡಿದೆದ್ದಿದ್ದಾರೆ. ನಮ್ಮ ಬ್ಯಾಂಕಿನ ನೈತಿಕತೆ ಬಗ್ಗೆ ಪ್ರಶ್ನೆ ಎತ್ತಿದ್ರೆ ನಾವು CBI ಮೊರೆ ಹೋಗ್ತೇವೆ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಖಡಕ್ ಸಂದೇಶವನ್ನ ಈಗ ಆಲ್ರೆಡಿ ಯೂನಿಯನ್ ಬ್ಯಾಂಕ್ನವರು ಹೊರಡಿಸಿದ್ದಾರೆ. ಇದೀಗ RBL ಬ್ಯಾಂಕ್ನ ಸರದಿ. RBL ಬ್ಯಾಂಕ್ನಿಂದಲೂ ಕೂಡ ಸ್ಪಷ್ಟನೆ ಹೊರಡಿಸಲಾಗಿದೆ. RBL ಬ್ಯಾಂಕ್ನಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಅವರ ಈಗ ಹೇಳಲಾಗ್ತಾ ಇರುವ ಖಾತೆ ಇಲ್ಲ. ಹಾಗಾದ್ರೆ ಯಾರು ಸುಳ್ಳು ಹೇಳ್ತಿದ್ದಾರೆ? ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಸುಳ್ಳು ಹೇಳ್ತಿದ್ದಾರೆ? ಯಾವ ಹಂತದಲ್ಲಿ ಇಲ್ಲಿ ಮೋಸ ಆಗ್ತಾ ಇದೆ? ಪ್ರಶ್ನೆ ಮತ್ತಷ್ಟು ಮಗದಷ್ಟು ದೊಡ್ಡದಾಗ್ತಾ ಇದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ. ವಿಜಯ್, ಕಳ್ಳಾಟ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮುಚ್ಚಾಕೋ ಪ್ರಯತ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬ್ಯಾಂಕ್ಗಳ ನಡುವೆ ಆಗಿರುವ ವ್ಯವಹಾರ ಅಂತ ಹೇಳಿ ಕವರ್ ಅಪ್ ಮಾಡಲಿಕ್ಕೆ ಮಾಡಿದ ಪ್ರಯತ್ನ ಇದೀಗ ಬಟ ಬಯಲಾಗಿದೆ ಈ ಒಂದು ಕಂಪನಿ ಹೊರಡಿಸಿರುವ ಪತ್ರಿಕಾ ಪ್ರಕಟಣೆಯಿಂದ. ವಿಜಯ್, ಸ್ಮಿತಾ, ಸರ್ಕಾರ ಕೊಡ್ತಾ ಇರುವಂಥ ಹೇಳಿಕೆಗಳೇನಿದೆ ಒಂದಷ್ಟು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ST ಅಭಿವೃದ್ಧಿ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ N ಮಂಜುನಾಥ್ ಪ್ರಸಾದ್ ಅವರೇ ಕೂಡ ಅಧಿಕೃತವಾಗಿ ಅವರು ಏನು ಬ್ಯಾಂಕ್ CEOಗೆ ಪತ್ರ ಬರೆದಿರುವಂಥದ್ದು. ಅದರಲ್ಲಿ ಹ್ಯಾಪಿಯೆಸ್ಟ್ ಕಂಪನಿ ಸೇರಿದಂತೆ ಹಲವು ಕಂಪನಿಗಳ ಅಕೌಂಟ್ಗಳಿಗೆ ದುಡ್ಡು ಹೋಗಿರುವ ಸಂಬಂಧಪಟ್ಟಂತೆ ಖುದ್ದು ಅವರೇ ಪತ್ರ ಬರೆದು ವಾಪಸ್ ಹಾಕಬೇಕು ಅಂತ ಹೇಳಿರುವಂಥದ್ದು. ಇದರ ಅರ್ಥ ಒಂದೊಂದು ಬಹಳ ಸ್ಪಷ್ಟ. ಅಭಿವೃದ್ಧಿ ನಿಗಮದಿಂದ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಣ ಹೋಗಿದೆ. ಅದು ಯಾರ ಅಕೌಂಟ್ಗೆ ಹೋಗಿದೆ? ಬ್ಯಾಂಕ್ ಅವ್ರು ನಮ್ಮದು ಇಲ್ಲ, ನಮ್ಮ ಅಕೌಂಟ್ ಇಲ್ಲ ಅಂತ ಇದ್ದಾರೆ. ಆಗ ನಕಲಿ ಖಾತೆಗಳಿಗೆ ಹೋಗಿರುವಂಥದ್ದು ಹಣ ದೃಢಪಟ್ಟಿರುವಂಥದ್ದು. ನಕಲಿ ಖಾತೆಗೆ ಹೋಗ್ಬೇಕಂದ್ರೆ ಸುಮ್ಮನೆ ₹1 ₹2 ಹಣ ಹೋಗೋದಂತಲ್ಲ ಸ್ಮಿತಾ, ಕೋಟಿಗಟ್ಟಲೆ ಹಣ ಹೋಗಿರುವಂಥದ್ದು. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಸಚಿವರ ಪಾತ್ರ ಇದೆಯಾ? ಯಾಕಂದ್ರೆ ಒಂದು ಅಭಿವೃದ್ಧಿ ಅಂದರೆ ನಿಗಮದ ಅಧಿಕಾರಿಗಳು ಅಥವಾ ನಿಗಮ ಸಂಬಂಧಪಟ್ಟಂತ ಸಚಿವರ ಗಮನಕ್ಕೆ ಬಾರದೆ ₹1 ಕೂಡ ಹೋಗೋಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ 3-4 ದಿವಸಗಳಿಂದ ಈ ಸಂಬಂಧಪಟ್ಟಂತೆ ಸಚಿವರು ನಾಪತ್ತೆ ಆಗಿರುವಂಥದ್ದು ಮತ್ತು ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಒಂದು ರೀತಿಯಲ್ಲಿ ತೇಲಿಸುವಂಥ ಉತ್ತರವನ್ನು ಕೊಡ್ತಾ ಇರುವಂಥದ್ದು. ಆಗ ಹಣ ಎಲ್ಲಿ ಹೋಯ್ತು ಅನ್ನುವಂಥದ್ದು ಎರಡು ಆಯಾಮ ಇರುವಂಥದ್ದು. ಒಂದು ತೆಲಂಗಾಣ ಚುನಾವಣೆ ಸಂಬಂಧಪಟ್ಟಂತೆ ಅಲ್ಲಿಗೆ ಹೋಗಿದೆ. ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ. ಸುನಿಲ್, ಕವರ್ ಅಪ್ ಮಾಡೋ ಪ್ರಯತ್ನ ಇದೀಗ ಫೇಕ್ ಅಟೆಂಪ್ಟ್ ಅನ್ನೋದು ಬಯಲಾಗಿದೆ. ಹ್ಯಾಪಿಯೆಸ್ಟ್ ಮೈಂಡ್ ಸಂಸ್ಥೆಗೆ ವಾಲ್ಮೀಕಿ ನಿಗಮದ ಹಣ ಹೋಗಿದೆ ಅನ್ನೋ ಆರೋಪ ಸುಳ್ಳು ಅಂತ ಹೇಳಿ ಖುದ್ದು ಅದೇ ಕಂಪನಿ ಇದೀಗ ಸ್ಪಷ್ಟನೆಯನ್ನ ನೀಡಿರೋದು. ಸುನಿಲ್, ರೈಟ್, ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ನೋಡಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅಲ್ಲಿದ್ದ ವಾಲ್ಮೀಕಿ ಸಮುದಾಯದ ಹಣ ಎಲ್ಲಿ ಹೋಗಿದೆ? ಯಾರು ಕದ್ದಿದ್ದಾರೆ? ಕದ್ದಿರೋ ದುಡ್ಡನ್ನ ಕವರ್ ಅಪ್ ಮಾಡಲಿಕ್ಕೆ ಮಾಡ್ತಿರುವ ಪ್ರಯತ್ನದ ಹಿಂದೆ ಯಾರಿದ್ದಾರೆ? ಬಹಳಷ್ಟು ಪ್ರಶ್ನೆಗಳು ಈ ಒಂದು ಅವ್ಯವಹಾರ ಪ್ರಕರಣದಲ್ಲಿ ಕ್ಷಣಕ್ಕೂ ಕೂಡ ಹೊರಗೆ ಬರ್ತಾ ಇದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ಮತ್ತೊಮ್ಮೆ ಸಂಪರ್ಕದಲ್ಲಿ. ಸುನಿಲ್, ಧ್ವನಿ ತಲುಪ್ತಾ ಇದ್ರೆ ವಾಲ್ಮೀಕಿ ನಿಗಮದ ಹಣ ಹ್ಯಾಪಿಯೆಸ್ಟ್ ಮೈಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಗೆ ಹೋಗಿದೆ ಅನ್ನೋ ಒಂದಷ್ಟು ಡೀಟೇಲ್ಸ್ ಹರಿದಾಡ್ತಾ ಇತ್ತು. ಇದೀಗ ಕಂಪನಿನೇ ಹೇಳ್ತಾ ಇದೆ ಫೇಕ್ ಡೀಟೇಲ್ಸ್. ಕರ್ನಾಟಕ ರಾಜ್ಯ ಸರ್ಕಾರದ ವಾಲ್ಮೀಕಿ ನಿಗಮದ ಹಣಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ. ಸುನಿಲ್, ಎಸ್ ಸ್ಮಿತಾ, ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜಿ ಕಂಪನಿಯ ಸಿಬ್ಬಂದಿಯನ್ನು ಸಂಪರ್ಕ ಮಾಡಿದ್ವಿ. ಅಂದರೆ ಅದರಲ್ಲಿ ಅಧಿಕೃತವಾಗಿ ಮಾತನಾಡುವಂಥವ್ರನ್ನ ಸಂಪರ್ಕ ಮಾಡೋಂಥ ಟೈಮ್ನಲ್ಲಿ ಅವರು ಹೇಳಿರುವಂಥ ಒಂದು ವಿಚಾರ ಅಂತ ಹೇಳಿದರೆ, ಈ ವಿಚಾರ ನಮ್ಮ ಗಮನಕ್ಕೂ ಕೂಡ ಬಂದಿತ್ತು. ಹಾಗಾಗಿ ನಾವು ಕೂಡ ಪರಿಶೀಲನೆ ಮಾಡಿದ್ವಿ. ನಮ್ಮದು ಕೂಡ RBL ಬ್ಯಾಂಕ್ನಲ್ಲಿ ನಮ್ಮ ಅಕೌಂಟ್ಗಳು ಕೂಡ ಇದ್ದಾವೆ. ನಮ್ಮ ಯಾವುದಾದ್ರೂ ಒಂದು ಅಕೌಂಟಿಗೆ ಹಣ ಬಂದಿದೆಯಾ ಅನ್ನುವಂಥದ್ದು ಪರಿಶೀಲನೆ ಮಾಡಿದ್ವಿ. ಆದರೆ ನಮ್ಮ ಯಾವುದೇ ಅಕೌಂಟ್ಗಳಿಗೂ ಕೂಡ ಹಣ ಬಂದಿಲ್ಲ ಅನ್ನುವಂಥದ್ದು ಖಚಿತ ಆಗಿತ್ತು. ಇದಾದ ನಂತರ ಆ ಅಕೌಂಟ್ ನಂಬರ್ ಎಲ್ಲಿದ್ದು ಅನ್ನುವಂಥ ನೋಡಿದಂಥ ಟೈಮಲ್ಲಿ ಅದು ಹೈದರಾಬಾದ್ನ ಬಂಜಾರಾ ಹಿಲ್ಸ್ ಬ್ರಾಂಚ್ನಲ್ಲಿ ಇರುವಂಥ ಒಂದು ಅಕೌಂಟ್ ಅನ್ನುವಂಥದ್ದು ಗೊತ್ತಾಯಿತು. ನಮ್ಮ ಕಂಪನಿಗೆ ಬಂಜಾರಾ ಹಿಲ್ಸ್ನಲ್ಲಿರುವಂತಹ ಬ್ಯಾಂಕ್ನಲ್ಲಿ ಯಾವುದೇ ರೀತಿಯ ಅಕೌಂಟ್ಗಳು ಕೂಡ ಇಲ್ಲ ಅನ್ನುವಂಥದ್ದನ್ನು ಅವರು ಖಚಿತಪಡಿಸ್ಕೊಂಡಿದ್ರು. ಇದರ ಬೆನ್ನಲ್ಲೇ ಅದೀಗ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಏನು ಅಂತ ಹೇಳಿದರೆ, ನಮ್ಮ ಕಂಪನಿ ಹೆಸರು ಹೇಳ್ಕೊಂಡು ಆ ಒಂದು ಕಂಪನಿಗೆ ಈ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅನ್ನುವಂಥವ್ರು ಹೇಳ್ತಿದ್ದಾರೆ. ಆದರೆ ನಮ್ಮ ನಮ್ಮ ಒಂದು ಕಂಪನಿಯಲ್ಲಿ ಈ ರೀತಿಯ ಒಂದು ಅಕೌಂಟೇ ಇಲ್ಲ ಅನ್ನುವಂಥನ್ನು ಹೇಳ್ತಿದ್ದಾರೆ. ಸೊ ಈ ಮೂಲಕ ಒಂದು ಸ್ಪಷ್ಟ ಆಗ್ತಿದೆ, ಈ ಒಂದು ವಂಚನೆಯನ್ನು ಮಾಡಿದಂಥವರು
ಯಾವುದೋ ಒಂದು ಅಕೌಂಟ್ ನಂಬರ್ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಅಕೌಂಟ್ ನಂಬರ್ ಯಾರ್ದು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ಈ ಅಕೌಂಟ್ ನಂಬರ್ ಇಂಥದ್ದೇ ಒಂದು ಕಂಪನಿಗೆ ಸೇರಿದ್ದು ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಸುಳ್ಳು ಹೇಳಿಕೊಂಡು ತಮಗೆ ಬೇಕಾದಂಥ ಯಾವುದೋ ಒಂದು ಅಕೌಂಟ್ ನಂಬರ್ಗೆ ಈ ಹಣವನ್ನು ವರ್ಗಾವಣೆ ಮಾಡಿಕೊಂಡಿರುವಂಥದ್ದು ಈಗ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ವಿಚಾರವನ್ನು SIT ಅಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ನೋಡ್ತಾ ಹೋದರೆ ಈಗ ಇದು ಒಂದು ಕಂಪನಿ ಹೆಸರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಕೌಂಟ್ನ ವಿಚಾರಗಳು ಗೊತ್ತಾಗಿರುವಂಥದ್ದು. ಹಾಗಿದ್ರೆ ಉಳಿದ ಕಂಪನಿಗಳು ಅಥವಾ ಉಳಿದ ಅಕೌಂಟ್ ನಂಬರ್ಗಳಿಗೆ ಏನು ಹಣ ಹೋಗಿದೆ ಅಂತ ಅನುಮಾನ ಇದೆ, ಅದು ಕೂಡ ಇದೇ ರೀತಿ ಆಗಿದೆಯಾ ಅನ್ನುವಂಥದ್ದು ಈಗ ಇರುವಂಥ ಅನುಮಾನ. ಸ್ಮಿತಾ. ರೈಟ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ವಾಲ್ಮೀಕಿ ನಿಗಮದ ಹಣ, ST ಸಮುದಾಯಕ್ಕೆ ಸೇರಿದ ಹಣ, ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ, ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.